ಇವತ್ತು ನನ್ನ ತಮ್ಮ ನನಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ತಗೊಂಡು ಬಂದಿದ್ದ. ಗಿಫ್ಟಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮನೆ ರಿನೋವೇಷನ್ ಮಾಡುವಾಗ ನಾವು ಈ ಕಾರ್ನರ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ಬನ್ನಿ. ಈ ಪ್ಲೇಸ್ಗೆ ನಾವು ಮೊದಲೇ ಏನು ಪ್ರೀ ಪ್ಲಾನ್ ಮಾಡಿರಲಿಲ್ಲ, ಹಾಗಾಗಿ ಜಸ್ಟ್ ಪ್ಲೇಸ್ ಉಳಿದಿತ್ತು. ಅದಕ್ಕೆ ಈ ರೀತಿ 2 ಡೋರ್ನ ಮಾಡಿಬಿಟ್ಟು ಒಂದೇ ಸರ್ತಿ ಕ್ಲೋಸ್ ಆ್ಯಂಡ್ ಓಪನ್ ಮಾಡೋ ರೀತಿನಲ್ಲಿ ಈ ರೀತಿ ಡೋರ್ನ ಸೆಟ್ ಮಾಡಿಸಿದ್ವಿ. ಇದರಲ್ಲಿ ಏನಂದ್ರೆ ಜೋಳದ ಚೀಲ, ಅಕ್ಕಿ ಚೀಲ ಈ ತರ ಇರುತ್ತಲ್ಲ, ಅದನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ನಾನು ಈ ಕಾರ್ನರ್ ಪ್ಲೇಸ್ ನ ಯೂಸ್ ಮಾಡ್ಕೊಂಡು ಇದ್ರ ಜೊತೆಗೆ ಇವತ್ತಿನ ಒಂದು ಸ್ಕಿನ್ ಕೇರ್ ರೊಟೀನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ನನ್ನ ಸ್ಕಿನ್ ಯಾವಾಗಲೂ ಬ್ರೈಟ್ ಅಂಡ್ ಕ್ಲಿಯರ್ ಆಗಿರೋದಕ್ಕೆ ನಾನು ಈ ಒಂದು ಕ್ರೀಮ್ ನ ಯೂಸ್ ಮಾಡ್ತೀನಿ. ಇದು ಗಾರ್ನಿಯರ್ ಅವರ ವಿಟಮಿನ್ ಸಿ ಫ್ರೆಶ್ ಅಂಡ್ ಬ್ರೈಟ್ ಕ್ರೀಮ್. ಇದರಲ್ಲಿ 4.5% ವಿಟಮಿನ್ ಸಿ, ಹ್ಯಾಲುರಾನಿಕ್ ಆಸಿಡ್, ನಯಾಸಿನಮೈಡ್ ಅಂಡ್ BHA ಇರೋದ್ರಿಂದ 48 ಅವರ್ಸ್ ಸ್ಕಿನ್ ನ ಹೈಡ್ರೇಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಆಯಿಲ್ ಫ್ರೀ ಆಗಿರುತ್ತೆ. ನಿಮಗೂ ಕೂಡ ಸ್ಕಿನ್ ಫ್ರೆಶ್ ಅಂಡ್ ಬ್ರೈಟ್ ಆಗಿ ಕಾಣಿಸ್ಬೇಕಾದ್ರೆ ಈ ಕ್ರೀಮ್ ನ ಯೂಸ್ ಮಾಡಿ. ಲಿಂಕ್ ಗೋಸ್ಕರ ಕಮೆಂಟ್ ಮಾಡಿ. ಮನೆಯಲ್ಲಿ ಜೋಳದ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕೆ ಜೋಳ ಗಿರಣಿಗೆ ಹಾಕ್ಸೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಒಂದ್ ಚೀಲದಲ್ಲಿರೋ ಜೋಳ ಎಲ್ಲ ಫುಲ್ ನುಷಿ ಆಗ್ಬಿಟ್ಟಿತ್ತು. ಅದನ್ನ ಒಣಗಾಕ್ದೆ. ಮತ್ತೆ ಇನ್ನೊಂದ್ ಸೈಡ್ ಪಾಪ್ಕಾರ್ನ್ ಜೋಳ ಎಲ್ಲ ತರಿಸ್ಕೊಂಡಿದ್ದೆ. ಇದ್ರಲ್ಲೂ ಕೂಡ ನುಷಿ ಆಗಿತ್ತು ಅಂತ ಹೇಳಿ ಇದನ್ನು ಅದ್ರ ಜೊತೆಗೆ ಗಾಳಿಗೆ ಒಣಗೋದಕ್ಕಿತ್ತು. ಅಷ್ಟೊತ್ತಿಗೆ ನನ್ನ ತಮ್ಮ ಆಫೀಸ್ ಇಂದ ಬಂದ. ಅವನ್ಗೆ ಅವ್ರ ಆಫೀಸ್ ಅಲ್ಲಿ ಒಂದ್ ಗಿಫ್ಟ್ ಕೊಟ್ಟಿದ್ರು. ಇದು ನನ್ಗೆ ಕೊಟ್ಟಿರೋದಲ್ಲ, ಅವನ್ಗೆ ಕೊಟ್ಟಿರೋದು. ಬಟ್ ನಾನು ಇದನ್ನ ಓಪನ್ ಮಾಡಿ ನೋಡಿದೆ. ಇದ್ರಲ್ಲಿ ದೋಸೆ ಪ್ಯಾನ್, ಸಾಸ್ ಪ್ಯಾನ್ ಮತ್ತೆ ಒಂದ್ ಕಡಾಯಿ ಇತ್ತು. ಕಡಾಯಿ ಮತ್ತೆ ಸಾಸ್ ಪ್ಯಾನ್ ನಾನೇ ಇಟ್ಕೊಂಡೆ. ದೋಸೆ ಪ್ಯಾನ್ ನ ಅವನಿಗೆ ಕೊಟ್ಟು ಕಳ್ಸಿದೆ ಊರಿಗೆ ತಗೊಂಡೋಗೋದಕ್ಕೆ. ಆಮೇಲೆ ನಾನು ಕ್ಲೀನಿಂಗ್ ಕೆಲಸನ ಕಂಟಿನ್ಯೂ ಮಾಡಿದೆ. ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕೆ ಗೋಧಿ ಕೂಡ ಕ್ಲೀನ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನಮ್ಮ ಅಥರ್ವ ನಂಗೆ ಹೆಲ್ಪ್ ಮಾಡ್ತಿದ್ದ. ಏನ್ ಹೆಲ್ಪ್ ಅಂದ್ರೆ ಚೀಲದಲ್ಲಿ ಇದ್ದಿದ್ ಗೋಧಿ ಜೋಳ ಎಲ್ಲ ತೆಗೆದು ಕೆಳಗಡೆ ಈ ರೀತಿ ಬಿಸಾಕ್ಬಿಟ್ಟಿದ್ದ. ಕಾಣಿಸ್ತಾ ಇದೆ ಅಲ್ವಾ ಹೆಂಗ್ ಚೆಲ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಒಂದ್ ರೀಲ್ ವೈರಲ್ ಆಗ್ತಿತ್ತಲ್ವಾ, ಈ ರೀತಿ ಮರದಲ್ಲಿ ಕೇರೋವಾಗ ಸೌಂಡ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ, ಆ ರೀತಿನಲ್ಲಿ ನಾನು ಇದನ್ನ ಕ್ಲೀನ್ ಮಾಡ್ತಾ ಇದ್ರೆ ನಮ್ಮ ಅಥರ್ವ ಅದ್ರ ಸೌಂಡ್ಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದ. ಡ್ಯಾನ್ಸ್ ಮಾಡ್ಕೊಂತ ನಾನು ಕ್ಲೀನ್ ಮಾಡಿರೋ ಗೋಧಿ ಎಲ್ಲ ಕೆಳಗಡೆ ಚೆಲ್ಲೋದ್ರಲ್ಲೇ ಇದ್ದ. ಮತ್ತೆ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಅಂಡ್ ಫಾಲೋ ಮಾಡಿ. ಮುಂದಿನ ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ.